ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ನಮ್ಮಮ್ಮನ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅವರು ಫಸ್ಟ್ ಫ್ಲೋರಲ್ಲಿರೋದು. ಹೀಗೆ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಒಂದೆರಡು ಚೇರ್ ಹಾಕಿದ್ದಾರೆ ಇಲ್ಲಿ ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ. ಅಲ್ಲಿ ಸೈಡಲ್ಲಿ ಪಾತ್ರೆ ಬೆಳ್ಕೋತಾರೆ, ತುಳಸಿ ಕಟ್ಟೆ ಇಟ್ಟಿದ್ದಾರೆ, ವೀಳ್ಯದೆಲೆ. ಹಾಗೆಯೇ ಇಲ್ಲೇ ಪಾತ್ರೆ ವಾಶ್ ಮಾಡೋದು, ಒಳಗಡೆ ಎಲ್ಲ ವಾಶ್ ಮಾಡಲ್ಲ ನಮ್ಮಮ್ಮ ಅವರು. ಇಲ್ಲಿ 3 ವಿಂಡೋಸ್ ಇದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಇಲ್ಲೊಂದು UPS ಇಟ್ಟಿದ್ದಾರೆ. ಅಂದರೆ ನಾವು ಅಪ್ಪ ವುಡ್ ವರ್ಕರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲೆಲ್ಲ ಮರದ ಐಟಮ್ಸೇ ಮಾಡಿಟ್ಟಿದ್ದಾರೆ. ಇಲ್ಲಿ ದಿವಾನ್ ಕಟ್ಟು ಮತ್ತು ಇಲ್ಲೊಂದು ಟೀಪಾ ಇಟ್ಟಿದ್ದೀವಿ. ಅದು TV ಕ್ಯಾಬಿನೆಟ್ಟು ನಾವೇ ಮಾಡ್ಕೊಂಡಿರೋದು ಸಿಂಪಲಾಗಿ. ಪಾಪು TV ಹೊಡೆದಾಕ್ಬಿಟ್ಟಿದ್ದ ಒಂದು, ಅದಕ್ಕೆ ಅಲ್ಲಿ ಮಾಡ್ಕೊಂಡಿದ್ದೀವಿ. ಇದೊಂದು ಬಾಕ್ಸ್ ಬಂದು ನಮ್ಮ ಅಪ್ಪ ಸಾಮಾನು ಇಟ್ಕೊಂಡಿದ್ದಾರೆ. ಅದಕ್ಕೇ ರೈಟ್ ಸೈಡ್ ಹೋದ್ರೆ ಅಲ್ಲಿ ವಾಷಿಂಗ್ ಮಿಷಿನು, ಅಲ್ಲಿ ವಾಶ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು ನಮ್ಮ ಅಪ್ಪ ಅವ್ರದ್ದು. ಇಲ್ಲೊಂದು ದೊಡ್ಡದು ಕಾಟ್ ಹಾಕ್ಕೊಂಡಿದ್ದೀವಿ, ಅಲ್ಲೊಂದು ಚಿಕ್ಕದು ಕಾಟ್ ಹಾಕಿದ್ದೀವಿ, ಅಲ್ಲಿ ಬೀರು ಇಟ್ಕೊಂಡಿರೋದು. ಅದಾದಮೇಲೆ ಇದರಲ್ಲಿ ಎಕ್ಸ್ಟ್ರಾ ಅಟ್ಯಾಚ್ ಬಾತ್ರೂಮ್ ಇದೆ. ಇದರಲ್ಲಿ ಈ ಮನೇಲಿ ಡಬಲ್ ಬೆಡ್ರೂಮ್ ಇರೋದು. ಹಾಗೆಯೇ ಇಲ್ಲಿ ಇಷ್ಟು ಥರ ಐಟಮ್ಸು. ಇದು ದೇವ್ರ ಮನೆ. ಸ್ಟಾರ್ಟಿಂಗ್ ಬಂದಾಗ ದೇವ್ರ ಮನೆ ಇರಲಿಲ್ಲ, ಹಾಲಲ್ಲೇ ಒಂದು ದೇವ್ರ ಮನೆ ನೀವೇ ಮಾಡ್ಕೊಳ್ಳಿ, ನೀವೇ ವುಡ್ ವರ್ಕರ್ ಆಗಿರೋದ್ರಿಂದ ಅಂತ ಹೇಳಿದ್ರು. ಇದನ್ನು ಮಾಡ್ಬೇಕಾದ್ರೆ ನಾವು ಇರಲಿಲ್ಲ. ಆಮೇಲೆ ಬಂದು ನೋಡಿದಾಗ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದರು ನಮ್ಮಪ್ಪ. ಇಲ್ಲಿ ನನ್ನ ಮದುವೆ ಫೋಟೋ ಒಂದು ಹಾಕಿದ್ದೀವಿ. ಅಂದರೆ ಕೊನೆ ಮಗಳು ನಾನೇ ಆಗಿರೋದ್ರಿಂದ ಎಲ್ಲ ಪೇರ್ ಸಿಗತ್ತೆ ಅಂತ ಇದೊಂದು ಫೋಟೋ ಮಾಡಿಸಾಕಿದ್ದೀವಿ. ಇದು ನಂದು ಫೋಟೋ ಶೂಟ್ತು. ಇದು ನಮ್ಮ ಅಕ್ಕನ ಮಗ ದೊಡ್ಡವನು, ಅದು ನಮ್ಮ ಅಕ್ಕನ ಮಗ ದೊಡ್ಡವನೇ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಎಂಟ್ರೆನ್ಸಿಂದ ಬಂದು ಇಲ್ಲೇ ಸಿಂಕ್ ಹತ್ರ ಅಕ್ವಾಗಾರ್ಡ್ ಹಾಕ್ಸಿದ್ದಾರೆ. ನಮ್ಮಮ್ಮ ಅವ್ರಿಗೆ ಹೆಂಗೆ ಬೇಕು ಆ ಥರ ಇಟ್ಕೊಂಡವ್ರೆ. ಅಂದರೆ ನಾವು ಇದ್ದಿದ್ರೆ ತುಂಬ ನೀಟಾಗಿ ಇಟ್ಕೊತಿದ್ವಿ. ಅದರೊಳಗಡೆ ಫ್ರಿಜ್ ಇಟ್ಟಿದ್ದಾರೆ. ನೀಟಾಗಿ ಇಟ್ಟವ್ರೆ ಅಂದರೆ ಅವ್ರು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಹೆಂಗೆ ಅನುಕೂಲ ಎಡ್ಸತ್ತೆ, ಅವ್ರಿಗೆ ಸಡನ್ನಾಗಿ ಬೇಕು ಅಂದಾಗ ಅಂತ ಆ ಥರ ಎಲ್ಲ ಇಟ್ಕೊಂಡವ್ರೆ ಅವರು. ನಾವು ಬಂದಾಗ ಚೇಂಜಸ್ ಮಾಡ್ತಾಯಿರ್ತೀವಿ, ಬಟ್ ನಮ್ಮಮ್ಮ ಅವ್ರಿಗೆ ಹೆಂಗೆ ಬೇಕು ಹಂಗೆ ಇಟ್ಕೋತಾರಲ್ಲ ಅಂದ್ಬಿಟ್ಟು ಬೇಡದಿರೋದೆಲ್ಲ ನೀಟಾಗಿ ಇಟ್ಕೊಟ್ಬಿಟ್ಟು ಹೋಗ್ತೀವಿ. ಈ ಥರ ಇದೆ ನೋಡಿ. ಅಡುಗೆ ಮನೆಯಲ್ಲೇ ಕೂಡ ಫ್ರಿಜ್ ಕೂಡ ಇಟ್ಕೊಂಡಿರೋದು. ನಿಜವಾಗ್ಲೂ ದೇವ್ರ ಮನೆ ಮಾತ್ರ ಸೂಪರಾಗೈತೆ. ಇದಿಷ್ಟೇ ಫುಲ್ ಹಾಲು. ಬಟ್ ಜಾಸ್ತಿ ಟೀಪಾಯಿ, ಟೇಬಲ್ಲು, ದಿವಾನ್ ಕಾಟ್ ಈ ಥರದ್ದೇ ಜಾಸ್ತಿ ಆಗೈತೆ. ಇನ್ನೂ ಸ್ಟ್ರೈಟು ಎಂಟ್ರೆನ್ಸ್ ಬಾಗಿಲಲ್ಲಿ ಬರ್ತಿದ್ದಂಗೆ ಲೆಫ್ಟ್ ಸೈಡ್ಗೊಂದು ರೂಮ್ ಐತೆ. ಅಂದರೆ ಅದು ನಾವುಗಳೇನಾದರೂ ಬಂದರೆ ಅಷ್ಟೇ, ಇಲ್ಲ ಅಂತ ಅಂದರೆ ಏನಾದರೂ ಸುಮ್ಮನೆ ಖಾಲಿ ಇರುತ್ತೆ. ಅದ್ರ ಪಕ್ಕನೇ ಒಂದು ದೊಡ್ಡದೊಂದು ದಿವಾನ್ ಕಾಟ್, ಚಿಕ್ಕ ದಿವಾನ್ ಕಾಟು ಮತ್ತು ದೊಡ್ಡದು ಕಾಟು ಎರಡೂ ಹಾಕಿದ್ದೀವಿ. ಹಾಗೆ ಈ ಮನೇಲಿ ವಾರ್ಡ್ರೋಬ್ ಇಲ್ದಿರೋದ್ರಿಂದ ಒಂದು ಬೀರು ಅವ್ರು ಕೊಡಿಸಿದ್ದಾರೆ, ಒಂದು ಬೀರು ನಮ್ಮದು. ಅಲ್ಲೇ ಎಲ್ಲ ಬಟ್ಟೆ ಜೋಡಿಸ್ಕೊಂಡಿರೋದು.